ಅಯ್ಯೋ ಇಲ್ಲ, ಮಾರ್ಗೋ ಏನೋ ವಿಷಯಕ್ಕೆ ತುಂಬಾ ಬೇಸರಗೊಂಡಿರುವಂತೆ ಕಾಣುತ್ತಿದೆ. ನಮಗೆ ತುರ್ತಾಗಿ ಸಹಾಯ ಬೇಕು. ಹೇ ವೆನ್ಸ್ಡೇ, ಇದು ಡ್ಯಾನ್ಸ್ ಮಾಡುವ ಸಮಯವಲ್ಲ. ನಾವು ಮಾರ್ಗೋನನ್ನು ಉಳಿಸಬೇಕು. ಬೇಗ ಹೋಗು, 1 ಸೆಕೆಂಡ್ ಕೂಡ ವ್ಯರ್ಥ ಮಾಡಬೇಡ. ವಾಹ್, ಸಿಸ್ಟರ್ ಕೂಡ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಮಾರ್ಗೋಗೆ ಏನ್ ಬೇಕು ಅಂತ ಸಿಸ್ಟರ್ಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು. ಬೇಗ ಮಾಡು. ಮತ್ತು ಈಗೋ ಅಜ್ಜಿ ಬಂದರು. ತನ್ನ ಮೊಮ್ಮಗಳನ್ನ ಹೇಗೆ ಖುಷಿ ಪಡಿಸಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತು. ಓ ಹೌದು, ಎಲ್ಲ ಹೀರೋಗಳು ಇಲ್ಲೇ ಇದ್ದಾರೆ. ಏನಾಯ್ತು? ಮಾರ್ಗೋಗೆ ಹಸಿವಾಗಿದೆಯೇ? ಪರವಾಗಿಲ್ಲ, ನಮ್ಮ ಹೊಸ ಚಾಲೆಂಜ್ ಶುರುವಾಗುತ್ತಿದೆ. ಅಜ್ಜಿ ಮತ್ತು ಸಿಸ್ಟರ್ ತುಂಬಾ ಮಜಾ ಮಾಡುತ್ತಿರುವಂತೆ ಕಾಣುತ್ತಿದೆ. ಸರಿ, ಸಾಕು ಈ ಗಮನ ಬೇರೆಡೆ ಸೆಳೆಯುವುದು. ನಾವು ಏನು ಅಡಿಗೆ ಮಾಡಲಿದ್ದೇವೆ ಎಂದು ತಿಳಿಯುವ ಸಮಯ ಬಂದಿದೆ. ಬರ್ಗರ್, ವಾಹ್. ಸರಿ, ನೀವೆಲ್ಲರೂ ಹೊಸ ಚಾಲೆಂಜ್ಗೆ ಸಿದ್ಧರಿದ್ದೀರಾ? ಹೋಗೋಣ. ಹಾಗಾಗಿ ಅಜ್ಜಿ ಬರ್ಗರ್ ಬನ್ಗಳಿಂದ ಪ್ರಾರಂಭಿಸ್ತಾರೆ. ಹೌದು, ಟೋಸ್ಟ್ ಮಾಡಿದ ಬನ್ಗಳು ತುಂಬಾ ಚೆನ್ನಾಗಿರುತ್ತವೆ. ಈಗ ನಮಗೆ ಕೊಚ್ಚಿದ ಮಾಂಸ ಬೇಕು. ಅಜ್ಜಿ ಕೊಚ್ಚಿದ ಮಾಂಸದ ಉಂಡೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅವುಗಳನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ ಸ್ಪಾಟುಲಾದಿಂದ ಹೀಗೆ ಒತ್ತುತ್ತಾರೆ. ಪ್ಯಾಟಿ ಸಿದ್ಧವಾಗಿದೆ. ಈಗ ರುಚಿಕರವಾದ ಚೀಸ್ ಸ್ಲೈಸ್ ಮತ್ತು ಖಂಡಿತವಾಗಿಯೂ ಟೊಮೆಟೊ ಇಲ್ಲದೆ ಯಾವ ಬರ್ಗರ್ ಇರುತ್ತದೆ? ಮೇಲೆ ಈರುಳ್ಳಿ ಮತ್ತು ಬನ್ ಇದೆ. ವಾಹ್, ಅಜ್ಜಿ ಎಷ್ಟು ಬೇಗ ಕೆಲಸ ಮುಗಿಸಿದರು. ಗ್ರೇಟ್ ಜಾಬ್ ಅಜ್ಜಿ. ಈಗ ಸಿಸ್ಟರ್ ಸರದಿ. ಸಾಮಾನ್ಯ ಬನ್ಗಳು ನಡೆಯುವುದಿಲ್ಲ ಅನಿಸುತ್ತೆ. ಏನು ಡೋನಟ್? ಎಷ್ಟು ರುಚಿಕರವಾಗಿದೆ. ಸಿಸ್ಟರ್ ಡೋನಟ್ ಅನ್ನು 2 ಭಾಗಗಳಾಗಿ ಕತ್ತರಿಸುತ್ತಾರೆ. ಈಗ ಚಾಕೊಲೇಟ್ಗಳು. ಇದು ಎಷ್ಟು ಸಿಹಿಯಾಗಿದೆ. ಆದರೆ ಸಿಸ್ಟರ್ ಹತ್ತಿರ ಇನ್ನೊಂದು ಇದೆ. ಇದು ಹುಳಿ ಜೆಲ್. ಇದು ತುಂಬಾ ರುಚಿಕರ ಆದರೆ ತುಂಬಾ ಹುಳಿ. ಈಗ ಮಾರ್ಷ್ ಮ್ಯಾಲೋಗಳನ್ನು ಸೇರಿಸೋಣ. ಸ್ವಲ್ಪ ಮಾರ್ಮಲೇಡ್ ಮತ್ತು ಬೆರ್ರಿ ಸಿರಪ್. ಯಾಕೆ ಇರಬಾರದು? ಈಗ ನಾವು ನಮ್ಮ ಅದ್ಭುತ ಬರ್ಗರ್ ಅನ್ನು ಮುಚ್ಚುತ್ತೇವೆ. ಎಂತಹ ಸೌಂದರ್ಯ. ಅಜ್ಜಿ ತನ್ನ ಮೊಮ್ಮಗಳ ಕೆಲಸವನ್ನು ಮೆಚ್ಚಿದಂತೆ ಕಾಣುತ್ತಿದೆ. ಆದರೆ ವೆನ್ಸ್ಡೇಯನ್ನು ಅಷ್ಟು ಸುಲಭವಾಗಿ ಆಶ್ಚರ್ಯಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಎಂದಿನಂತೆ ಬನ್ಗಳಿಂದ ಪ್ರಾರಂಭಿಸುತ್ತೇವೆ. ಖಂಡಿತವಾಗಿಯೂ ಕಪ್ಪು ಬನ್ಗಳು. ಪ್ಯಾಟಿಯನ್ನು ಹೀಗೆ ಫ್ರೈ ಮಾಡುವುದು. ವೆನ್ಸ್ಡೇ ಚೀಸ್ ತುಂಡಿನೊಂದಿಗೆ ಏನು ಮಾಡುತ್ತಿದ್ದಾಳೆ? ವಾಹ್, ಈ ಚೀಸ್ ಈಗ ಎಷ್ಟು ಕೂಲಾಗಿ ಕಾಣುತ್ತಿದೆ. ಸೌತೆಕಾಯಿ ತುಂಡು. ವಾಹ್, ಈ ಬರ್ಗರ್ಗೆ ನಾಲಿಗೆ ಇರುವ ಬಾಯಿ ಇದ್ದಂತೆ ಕಾಣುತ್ತಿದೆ. ಆದರೆ ಏನೋ ಕೊರತೆ ಇದೆ. ವೆನ್ಸ್ಡೇ ಪಕ್ಕದಲ್ಲಿ ಯಾವಾಗಲೂ ಯಾವುದೇ ಸಮಸ್ಯೆಗೆ ಸಹಾಯ ಮಾಡುವ ಕೈ ಇರುವುದು ಒಳ್ಳೆಯದು. ಮಾರ್ಮಲೇಡ್ ಕಣ್ಣುಗಳು. ವೆನ್ಸ್ಡೇಗೆ ಬೇಕಾಗಿರುವುದು ಇದೇ ಅನಿಸುತ್ತೆ. ಹೇ ಹುಷಾರು ಅಜ್ಜಿ, ಆ ಕೈಯಿಂದ ಯಾವುದೇ ಹಾನಿ ಇಲ್ಲ. ಈಗ ಬರ್ಗರ್ಗೆ ಕಣ್ಣುಗಳನ್ನು ಸೇರಿಸೋಣ. ವಾಹ್, ಈ ದೈತ್ಯನನ್ನು ನೋಡಿ. ಅವನು ಎಷ್ಟು ಭಯಾನಕವಾಗಿದ್ದಾನೆ. ಆದರೆ ಇನ್ನೂ ತುಂಬಾ ಹಸಿವನ್ನುಂಟು ಮಾಡುತ್ತಿದ್ದಾನೆ. ಆದರೆ ಯಾವ ಬರ್ಗರ್ ಅತ್ಯಂತ ರುಚಿಕರವಾಗಿರುತ್ತದೆ? ಈಗ ನಮಗೆ ತಿಳಿಯುತ್ತದೆ. ಮಾರ್ಗೋ, ನಿನ್ನ ಸರದಿ. ಓಹ್, ನನಗೆ ಎಷ್ಟು ಹಸಿವಾಗಿದೆ. ಈ ಬರ್ಗರ್ ವಿಭಿನ್ನವಾಗಿ ಕಾಣುತ್ತಿದೆ. ಇದನ್ನು ಟ್ರೈ ಮಾಡೋಣ. ರುಚಿಕರವಾಗಿದೆ. ನನಗೆ ಇದು ಇಷ್ಟವಾಯಿತು. ಹಾಗಾದರೆ ನಮಗೆ ಮುಂದೆ ಏನಿದೆ? ಮೊದಲು ತುತ್ತು ತೆಗೆದುಕೊಳ್ಳೋಣ. ಛೀ, ಅದು ಈರುಳ್ಳಿಯೇ? ಎಂಥ ಗಲೀಜು. ಈ ಬರ್ಗರ್ ನಿನಗೆ ಬೇಕಾದುದಲ್ಲ. ಹಾಗಾದರೆ ಇಲ್ಲಿ ಏನಿದೆ? ಇವು ನನ್ನ ನೆಚ್ಚಿನ ಸಿಹಿ ತಿಂಡಿಗಳು. ಡೋನಟ್ ಜೊತೆ ಮಾರ್ಮಲೇಡ್ ತಿನ್ನುವುದೇ? ಇದು ನನ್ನ ರುಚಿಗೆ ತಕ್ಕಂತಿದೆ. ಸರಿ, ವಿಜೇತರನ್ನು ಆಯ್ಕೆ ಮಾಡುವ ಸಮಯ ಬಂದಿದೆ. ಮತ್ತು ಅದು ಈ ಬರ್ಗರ್. ಹೌದು, ಇದೇ ನಮ್ಮ ವಿಜೇತ. ವಾಹ್, ವೆನ್ಸ್ಡೇಗೆ ಅಭಿನಂದನೆಗಳು. ನನಗೆ ಮಾತ್ರ ಹಾಗೆ ಅನಿಸುತ್ತಿದೆಯೇ ಅಥವಾ ಅವಳು ನಗುತ್ತಿದ್ದಾಳೆಯೇ? ವೆನ್ಸ್ಡೇ ನಗುತ್ತಿದ್ದಾಳೆ. ವಾಹ್, ಅಯ್ಯೋ, ಯಾರೋ ನಾಚಿಕೆ ಪಟ್ಟಂತೆ ಕಾಣುತ್ತಿದೆ. ಸಿಸ್ಟರ್ ಮತ್ತು ಕೈ ಪರಸ್ಪರ ಅರ್ಥ ಮಾಡಿಕೊಂಡಂತೆ ಕಾಣುತ್ತಿದೆ. ಓ, ಕೈ ಮನೆಗೆ ಹೋಗುವ ಸಮಯ ಬಂದಿದೆ. ಮತ್ತು ನಮ್ಮ ಹೀರೋಗಳು ಹೊಸ ಖಾದ್ಯವನ್ನು ತಯಾರಿಸುವ ಸಮಯ ಬಂದಿದೆ. ಹಾಟ್ ಚಾಕೊಲೇಟ್. ಈ ರುಚಿಕರವಾದ ಪಾನೀಯವನ್ನು ಯಾರು ಇಷ್ಟಪಡುವುದಿಲ್ಲ. ಎಲ್ಲರೂ ಸಿದ್ಧರಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಹೋಗೋಣ. ಅಜ್ಜಿ ಮತ್ತೆ ಅಡುಗೆ ಮಾಡಲು ಪ್ರಾರಂಭಿಸುತ್ತಾರೆ. ಅವಳು ಪಾತ್ರೆಯಲ್ಲಿ ಹಾಲು ಸುರಿಯುತ್ತಾಳೆ. ಈಗ ಕೋಕೋ ಪೌಡರ್. ಕೈಯಾಡಿಸಲು ಮರೆಯಬೇಡಿ. ಓಹ್ ಹೌದು, ಚಾಕೊಲೇಟ್ ಬಾರ್ ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ಎಷ್ಟು ಸಿಹಿಯಾಗಿದೆ. ಅಜ್ಜಿ ತನ್ನ ಸಿಗ್ನೇಚರ್ ಮಗ್ನಲ್ಲಿ ಹಾಟ್ ಚಾಕೊಲೇಟ್ ಸುರಿಯುತ್ತಾಳೆ. ಗ್ರೇಟ್ ಜಾಬ್ ಅಜ್ಜಿ. ಈಗ ಸಿಸ್ಟರ್ ಸರದಿ. ಹೇ ಹುಷಾರು. ನೀನು ಎಲ್ಲಾ ಚಾಕೊಲೇಟ್ ಅನ್ನು ಹಾಗೆ ತಿನ್ನಲು ಸಾಧ್ಯವಿಲ್ಲ. ಹೌದು, ಅಜ್ಜಿ ಹೇಳುವುದು ಸರಿ. ಸಕ್ಕರೆಯನ್ನು ಸ್ವಲ್ಪವೇ ಸೇರಿಸಬೇಕು. ಹಾಗೆ. ಓ, ಅವಳು ಏನು ಮಾಡಲು ಹೊರಟಿದ್ದಾಳೆ. ಹೌದು, ಈ ಸಿಹಿ ಪ್ರಿಯೆಯನ್ನು ನೋಡಿ. ಅಜ್ಜಿ ಇಷ್ಟು ಪ್ರಮಾಣದ ಸಕ್ಕರೆಯನ್ನು ಒಪ್ಪುವುದಿಲ್ಲ. ಸರಿ, ಹಾಲು ಸೇರಿಸುವ ಸಮಯ ಬಂದಿದೆ. ಜಾಗರೂಕರಾಗಿರಿ. ಅಯ್ಯೋ ಹೌದು, ಸಿಸ್ಟರ್ ಖಂಡಿತವಾಗಿಯೂ ಹೆಚ್ಚು ಗಮನ ಹರಿಸಬೇಕಾಗಿದೆ. ಹಾಗಾಗಿ ನೀವು ಎಲ್ಲಾ ಪದಾರ್ಥಗಳನ್ನು ಸೇರಿಸಬಹುದು. ಈಗ ಸ್ವಲ್ಪ ಬಣ್ಣ.
ವಾಹ್, ಈ ಸೌಂದರ್ಯವನ್ನು ನೋಡಿ. ಈ ಕ್ರೀಮ್ ಎಷ್ಟು ಬ್ರೈಟ್ ಆಗಿದೆ. ಈಗ ಸ್ವಲ್ಪ ಸ್ಪ್ರಿಂಕ್ಲರ್ಸ್. ಅದುವೇ ಸರ್ವಿಂಗ್. ಸಿಸ್ಟರ್ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಷ್ಟೇ ಅಲ್ಲ, ಕೊನೆಯ ಸ್ಪರ್ಶವೆಂದರೆ ವಿಪ್ ಕ್ರೀಮ್ ಮತ್ತು ಕೆಲವು ಮಾರ್ಷ್ಮ್ಯಾಲೋಗಳು. ಸಿಹಿಯನ್ನು ನೋಡಿ. ಹೌದು, ಸಿಸ್ಟರ್ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದ್ದಾರೆ. ಪರ್ಫೆಕ್ಟ್. ಸರಿ, ನಿನ್ನ ಸರದಿ ವೆನ್ಸ್ಡೇ. ಇಲ್ಲಿ ಸೂಕ್ತವಾದ ಮಗ್ ಬೇಕು. ಕೈ, ನಿನ್ನ ಸಹಾಯವಿಲ್ಲದೆ ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ. ಎಂತಹ ಭಯಾನಕತೆ. ಅಜ್ಜಿ, ನೀನು ನಿನ್ನ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ವೆನ್ಸ್ಡೇ ಚಾಕೊಲೇಟ್ ಮತ್ತು ಸ್ವಲ್ಪ ವಿಪ್ಡ್ ಕ್ರೀಮ್ ಸುರಿಯುತ್ತಾಳೆ. ಬೆರಿ ಸಿರಪ್. ಅದ್ಭುತ. ಮತ್ತು ಕೆಲವು ಹರಿಬೋ ಮಾರ್ಮಲೇಡ್ಗಳು. ಓ ಹೌದು, ಈ ವಿಶಿಷ್ಟವಾದ ಸರ್ವಿಂಗ್ ನೋಡಿ. ಹಾಟ್ ಚಾಕೊಲೇಟ್ ಸಿದ್ಧವಾಗಿದೆ. ಯಾಕೆ? ಇದು ಕ್ರೇಜಿ ಆಗಿದೆ. ಇದು ರುಚಿಕರವಾಗಿದೆ. ನನಗೆ ಇದು ಇಷ್ಟವಾಯಿತು. ಮತ್ತು ಮುಂದೆ ಹೋಗೋಣ. ಇದು ಅಜ್ಜಿಯ ಹಾಟ್ ಚಾಕೊಲೇಟ್. ಅದ್ಭುತ. ಇದೇನು? ಇದು ವಿಚಿತ್ರವಾಗಿ ಕಾಣುತ್ತಿದೆ. ಆದರೆ ಟ್ರೈ ಮಾಡೋಣ. ಕೆಟ್ಟದಾಗಿಲ್ಲ. ಮತ್ತು ವಿಜೇತರು? ಹೌದು ಸಿಸ್ಟರ್, ಈ ರೌಂಡ್ ನಿನಗೆ ಸೇರಿದ್ದು. ಸರಿ, ನಮ್ಮ ಹೀರೋಗಳು ಹೊಸ ಚಾಲೆಂಜ್ಗೆ ಸಿದ್ಧರಾಗಿರುವಂತೆ ಕಾಣುತ್ತಿದೆ. ಈ ಬಾರಿ ಅವರಿಗೆ ಏನು ಕಾಯುತ್ತಿದೆ? ಓಹೋ, ಇದು ಫ್ರೆಂಚ್ ಫ್ರೈಸ್. ಈ ಖಾದ್ಯವನ್ನು ಬೇಯಿಸಲು ಮತ್ತು ಬಡಿಸಲು ಹಲವು ಮಾರ್ಗಗಳಿವೆ. ಈಗ ನಮ್ಮ ಹೀರೋಗಳು ಯಾವ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಎಂದು ತಿಳಿಯೋಣ. ಖಂಡಿತವಾಗಿಯೂ ಆಲೂಗಡ್ಡೆಯನ್ನು ಮೊದಲು ಸಿಪ್ಪೆ ಸುಲಿಯಬೇಕು. ಏನಾಗುತ್ತಿದೆ? ವಾಹ್, ಸಿಸ್ಟರ್ ಆಲೂಗಡ್ಡೆ ಸಿಪ್ಪೆ ಸುಲಿಯಲು ತುಂಬಾ ವಿಭಿನ್ನವಾದ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ. ಅಜ್ಜಿಗೆ ಖುಷಿಯಾಗಿಲ್ಲ. ಆದರೆ ಅವಳು ತನ್ನ ಪ್ರೀತಿಯ ಮೊಮ್ಮಗಳ ಮೇಲೆ ಹೇಗೆ ಕೋಪಗೊಳ್ಳಲು ಸಾಧ್ಯ? ಈಗ ನೀವು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಅಷ್ಟೇ. ಸಿಸ್ಟರ್ ವಿಶೇಷ ಚಾಕುವಿನಿಂದ ಆಲೂಗಡ್ಡೆಯನ್ನು ಕತ್ತರಿಸುತ್ತಾರೆ. ಈ ಸೌಂದರ್ಯವನ್ನು ನೋಡಿ. ಸ್ವಲ್ಪ ಬಣ್ಣ ಸೇರಿಸುವ ಸಮಯ ಬಂದಿದೆ. ವಾಹ್, ಅದು ತುಂಬಾ ಬ್ರೈಟ್ ಆಗಿದೆ. ಎಣ್ಣೆ ಸೇರಿಸಿ ಮತ್ತು ನಾವು ನಮ್ಮ ಬಣ್ಣ ಬಣ್ಣದ ಆಲೂಗಡ್ಡೆಯನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕಬಹುದು. ಅದ್ಭುತ. ಬಿಸಿ ಎಣ್ಣೆಯೊಂದಿಗೆ ನೀವು ಯಾವಾಗಲೂ ಅತ್ಯಂತ ಜಾಗರೂಕರಾಗಿರಬೇಕು. ಜಾಗರೂಕರಾಗಿರಿ. ನಾವು ನಮ್ಮ ಬಣ್ಣದ ಆಲೂಗಡ್ಡೆಯನ್ನು ಪ್ಲೇಟ್ನಲ್ಲಿ ಸುಂದರವಾಗಿ ಹರಡುತ್ತೇವೆ. ಸಿಸ್ಟರ್ಗೆ ಇಂತಹ ಬ್ರೈಟ್ ಫ್ರೆಂಚ್ ಫ್ರೈಸ್ ಸಿಕ್ಕಿದೆ. ಅಜ್ಜಿ ಖಾದ್ಯದ ಹೆಚ್ಚು ಕ್ಲಾಸಿಕ್ ಆವೃತ್ತಿಯನ್ನು ಇಷ್ಟಪಡುತ್ತಾರೆ ಮತ್ತು ಕೆಲವೊಮ್ಮೆ ಕ್ಲಾಸಿಕ್ ಆವೃತ್ತಿಯೇ ಅತ್ಯುತ್ತಮವಾಗಿರುತ್ತದೆ, ಅಲ್ಲವೇ? ಓ ಹೌದು, ಫ್ರೆಂಚ್ ಫ್ರೈಸ್ ಮತ್ತು ಕೆಚಪ್. ಈ ರುಚಿ ಬಾಲ್ಯದಿಂದಲೂ ಎಲ್ಲರಿಗೂ ಪರಿಚಿತವಾಗಿದೆ. ಇದಕ್ಕಿಂತ ಉತ್ತಮವಾದದ್ದು ಇನ್ನೇನಿದೆ? ಗ್ರೇಟ್ ಜಾಬ್ ಅಜ್ಜಿ. ಸರಿ, ಈ ಬಾರಿ ವೆನ್ಸ್ಡೇ ನಮ್ಮನ್ನು ಹೇಗೆ ಆಶ್ಚರ್ಯಗೊಳಿಸುತ್ತಾಳೆ? ವೆನ್ಸ್ಡೇ ಆಲೂಗಡ್ಡೆ ಈಗಾಗಲೇ ಬೆಂದಿದೆ. ಇದು ಸಾಮಾನ್ಯ ಸರ್ವಿಂಗ್ ನಂತೆ ಕಾಣುತ್ತಿದೆ. ಆದರೆ ಕಾಯಿರಿ, ಇದೇನು? ಅಯ್ಯೋ ಇಲ್ಲ, ವೆನ್ಸ್ಡೇ ಬದಿಗಳನ್ನ ಅದಲು ಬದಲು ಮಾಡಿದಂತೆ ಕಾಣುತ್ತಿದೆ. ಅಜ್ಜಿ, ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯದು. ಇದು ದುರ್ಬಲ ಹೃದಯದವರಿಗಲ್ಲ. ಹಾಗಾದ್ರೆ ನಾವು ಎಲ್ಲಿ ಇದ್ದೆವು? ಓ ಹೌದು, ಫ್ರೆಂಚ್ ಫ್ರೈಸ್. ವೆನ್ಸ್ಡೇ ಆಲೂಗಡ್ಡೆಗೆ ಕಪ್ಪು ಬಣ್ಣ ಬಳಿಯುತ್ತಾಳೆ. ವಾಹ್, ಇದು ಎಷ್ಟು ಸುಂದರವಾಗಿದೆ. ಸಿಸ್ಟರ್ ಕೂಡ ವೆನ್ಸ್ಡೇ ಖಾದ್ಯವನ್ನು ಮೆಚ್ಚಿದಂತೆ ಕಾಣುತ್ತಿದೆ. ಅವಳ ರಿಯಾಕ್ಷನ್ ನೋಡಿ. ಸರಿ, ಮಾರ್ಗೋ ಏನು ಯೋಚಿಸ್ತಾಳೆ ಎಂದು ನೋಡೋಣ. ಸರಿ, ಇಲ್ಲಿ ಏನಿದೆ? ಅಯ್ಯೋ, ಈ ಆಲೂಗಡ್ಡೆ ಸ್ವಲ್ಪ ಸೀದು ಹೋಗಿದೆಯೇ? ಇಲ್ಲ, ಕೆಟ್ಟದಾಗಿಲ್ಲ. ಮತ್ತು ಕೆಚಪ್ ಜೊತೆ ಸೂಪರ್ ಆಗಿದೆ. ಓಹ್, ನಾನು ಕಂಟ್ರೋಲ್ ಮಾಡಿಕೊಳ್ಳದೆ ಕೊನೆಯ ತುಂಡಿನವರೆಗೂ ಎಲ್ಲವನ್ನೂ ತಿನ್ನುತ್ತೇನೆ. ಯಮ್ಮಿ. ಮುಂದಿನದಕ್ಕೆ ಹೋಗೋಣ. ಸರಿ, ಪರವಾಗಿಲ್ಲ, ನೋಡೋಣ. ಆದರೆ ಈ ರೀತಿ ತಿಂದರೆ ಇನ್ನೂ ರುಚಿಯಾಗಿರುತ್ತದೆ. ಸರಿ, ಬೈ ಬೈ ಆಲೂಗಡ್ಡೆಗಳೇ, ನಾನು ನಿಮ್ಮನ್ನು ತಿನ್ನಲಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ತಿಂದೆ ಅನ್ಸುತ್ತೆ. ಆದರೆ ಇನ್ನು 3ನೇ ಕೋರ್ಸ್ ಇದೆ. ಎಷ್ಟು ಸುಂದರವಾದ ಖಾದ್ಯ. ಹೌದು, ಇದು ತುಂಬಾ ರುಚಿಯಾಗಿದೆ. ನನಗೆ ಈಗಾಗಲೇ ಅನಿಸುತ್ತಿದೆ. ತುಂಬಾ ಚೆನ್ನಾಗಿದೆ. ಕೊನೆಯ ತುಂಡಿನವರೆಗೂ. ಅಯ್ಯೋ, ಓಹ್, ಚಿಂತಿಸಬೇಡಿ, ನಾನು ಆರಾಮಾಗಿದ್ದೇನೆ. ಸರಿ ಫ್ರೆಂಡ್ಸ್, ನೀವೆಲ್ಲರೂ ಮುಂದಿನ ಚಾಲೆಂಜ್ಗೆ ರೆಡಿಯಾಗಿದ್ದೀರಾ? ಹಾಗಾದರೆ ನೋಡೋಣ.
ಪ್ಯಾನ್ ಕೇಕ್ಗಳು. ಓ, ಇದು ಎಷ್ಟು ರುಚಿಕರವಾಗಿದೆ. ನಮ್ಮ ಹೀರೋಗಳಿಗೆ ಈ ಅದ್ಭುತವಾದ ಖಾದ್ಯವನ್ನು ಹೇಗೆ ಬೇಯಿಸಬೇಕು ಎಂದು ತಿಳಿದಿದ್ದು ನಾನು ಭಾವಿಸುತ್ತೇನೆ. ಹಲವು ವಿಧಾನಗಳಿವೆ. ಸರಿ, ಹೋಗೋಣ. ಅಜ್ಜಿ ಯಾವಾಗಲೂ ಮೊದಲಿಗೆ ಅಡುಗೆ ಮಾಡಲು ಪ್ರಾರಂಭಿಸುತ್ತಾರೆ. ಪ್ಯಾನ್ ಕೇಕ್ ಹಿಟ್ಟನ್ನು ಎಚ್ಚರಿಕೆಯಿಂದ ಪ್ಯಾನ್ಗೆ ಸುರಿಯಿರಿ. ಗ್ರೇಟ್. ಕ್ರಸ್ಟ್ ಕಾಣಿಸುತ್ತಿದೆಯೇ? ನೀವು ಅದನ್ನು ತಿರುಗಿಸಬಹುದು ಮತ್ತು ಈ ಪ್ಯಾನ್ ಕೇಕ್ ಪರಿಪೂರ್ಣವಾಗಿದೆ. ಹಲವು ವರ್ಷಗಳ ಅನುಭವ ಅಂದ್ರೆ ಇದೆ. ವೆನ್ಸ್ಡೇ, ನಿನಗೆ ಏನಾಗಿದೆ? ಓ, ಕೈಯ ಸಹಾಯವಿಲ್ಲದೆ ನಿನಗೆ ಮಾಡಲು ಸಾಧ್ಯವಿಲ್ಲ ಎಂದು ತೋರುತ್ತದೆ. ಕಪ್ಪು ಬಣ್ಣವೇ? ಖಂಡಿತ. ಯಾರಿಗೆ ಸಂಶಯವಿತ್ತು? ಇದು ವೆನ್ಸ್ಡೇ. ಈ ಬಣ್ಣವನ್ನು ನೋಡಿ, ಹೇ, ಅವಳು ಸ್ವಲ್ಪ ಮಗ್ನಳಾದಂತೆ ಕಾಣುತ್ತಿದೆ. ಓಕೆ, ನಮ್ಮ ಪ್ಯಾನ್ ಕೇಕ್ಗಳಿಗೆ ಹಿಂತಿರುಗೋಣ. ವಾಹ್, ಇದು ನಿಜಕ್ಕೂ ಸುಂದರವಾಗಿದೆ. ಹೌದು, ಕಪ್ಪು ಆಹಾರ ಯಾವಾಗಲೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತದೆ. ಮತ್ತು ನಿನ್ನ ನೆಚ್ಚಿನ ಬಣ್ಣ ಯಾವುದು? ನಿಮ್ಮ ಆಯ್ಕೆಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ ಮತ್ತು ಬಹುಶಃ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಮಾಡುತ್ತೇವೆ. ಈ ಮಧ್ಯೆ ಸಿಸ್ಟರ್ ಮನಸ್ಸಿನಲ್ಲಿ ಏನೋ ಆಸಕ್ತಿದಾಯಕ ವಿಷಯ ಇರುವಂತೆ ತೋರ್ತಿದೆ. ವಾಹ್, ಇದು ಇನ್ನು ಮುಂದೆ ಪ್ಯಾನ್ ಕೇಕ್ ಅಲ್ಲ, ಆದರೆ ಒಂದು ಕಲಾಕೃತಿ. ಓಹ್, ಹೇಗೋ ಈ ಬಣ್ಣ ಯಾವುದೇ ರೀತಿಯಲ್ಲಿ ಹೊರಬರಲು ಬಯಸುತ್ತಿಲ್ಲ. ಅಯ್ಯೋ, ಇದು ಕಣ್ಣಿಗೆ ಸಿಡಿದು ಹೋಯ್ತು. ನಮ್ಮ ಸಿಸ್ಟರ್ ಆರಾಮಾಗಿದ್ದಾಳೆ ಎಂದು ಭಾವಿಸುತ್ತೇನೆ. ಹೌದು, ಎಲ್ಲವೂ ಸರಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲಾ ತೊಂದರೆಗಳ ನಡುವೆಯೂ ಬಿಟ್ಟುಕೊಡದಿರುವುದು ಅತ್ಯಂತ ಪ್ರಮುಖ ವಿಷಯ ಅಲ್ವಾ? ನಾವು ಅದನ್ನು ಮಾಡುತ್ತಿದ್ದೇವೆ. ವಾಹ್, ಇದು ಯೂನಿಕಾರ್ನ್. ಈ ಸೌಂದರ್ಯವನ್ನು ನೋಡಿ. ಹೌದು, ಇಂತಹ ಕ್ಷಣಗಳಲ್ಲಿ ಅಜ್ಜಿಗೆ ತನ್ನ ಮೊಮ್ಮಗಳ ಬಗ್ಗೆ ತುಂಬಾ ಹೆಮ್ಮೆ ಇರುತ್ತದೆ. ಮತ್ತು ಅಜ್ಜಿಯ ಬಗ್ಗೆ ಏನು? ನಮಗಾಗಿ ಒಂದು ಹಳೆಯ ಉತ್ತಮ ರೆಸಿಪಿ ಕಾಯ್ತಿರುವಂತೆ ತೋರುತ್ತಿದೆ. ಬೆಣ್ಣೆ ಮತ್ತು ಮೇಪಲ್ ಸಿರಪ್ನೊಂದಿಗೆ ಪ್ಯಾನ್ ಕೇಕ್ಗಳು. ಇದನ್ನು ನೋಡಿದರೆ ತಕ್ಷಣ ಬಾಯಲ್ಲಿ ನೀರೂರುತ್ತದೆ. ವೆನ್ಸ್ಡೇ ಪ್ಯಾನ್ ಕೇಕ್ಗಳು ಕೂಡ ದೊಡ್ಡದಾಗಿವೆ ಎಂದು ನಾನು ಭಾವಿಸುತ್ತೇನೆ. ಹೌದು, ಅವು ವಿಭಿನ್ನವಾಗಿ ಕಾಣುತ್ತವೆ. ವೆನ್ಸ್ಡೇ ತನ್ನ ನೆಚ್ಚಿನ ಬೆರ್ರಿ ಸಿರಪ್ ಅನ್ನು ಸೇರಿಸುತ್ತಾಳೆ. ಮತ್ತು ಅಯ್ಯೋ, ಅವು ಜೇಡಗಳೇ. ಶಾಂತರಾಗಿರಿ ಅಜ್ಜಿ, ಈ ಜೇಡಗಳನ್ನು ಚಾಕೊಲೇಟ್ನಿಂದ ಮಾಡಲಾಗಿದೆ. ಸರಿ ಮಾಡ್ಗೋ. ಬನ್ನಿ ಕ್ಯಾಪ್ ಸರಿ ಮಾಡೋಣ. ಅಜ್ಜಿ, ನನ್ನ ಮುಟ್ಟಬೇಡಿ. ಹೇ, ನಂದು ಮುಗೀತು. ನನಗೆ ಕೋಕಾ ಕೋಲಾ ಫ್ಲೇವರ್ ಜೆಲ್ಲಿ ಬೇಕು. ಮಾಡಿಕೊಡ್ತೀರಾ? ಇದು ತುಂಬಾ ಸುಲಭ. ಬನ್ನಿ ಅಡುಗೆ ಮಾಡೋಣ. ನನಗೆ ಕೋಕ್ ಬೇಕು. ಮೊದಲು ಇದನ್ನ. ಓ, ಇದು ತುಂಬಾ ಚೆನ್ನಾಗಿದೆ. ವಾ, ಅದ್ಭುತ. ಅಯ್ಯೋ, ಕ್ಷಮಿಸಿ ಗೆಳೆಯರೇ, ಇದು ಬರ್ತಾ ಇದೆ. ಬೇಡ ಮೈಕ್. ಓ, ನನ್ನ ಕ್ಷಮಿಸಿ. ಅಯ್ಯೋ, ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟೆ. ಈಗ ನಾವು ಬಾಟಲಿಯಲ್ಲಿ ನಟ್ಸ್ ಕ್ಯಾಂಡಿಗಳನ್ನ ಹಾಕಬೇಕು. ಇನ್ನು ಸಿಹಿ ಕಾರ್ನ್ ಸಿರಪ್ ಸುರಿಯುವುದು ಮಾತ್ರ ಬಾಕಿ ಇದೆ. ಎಮಿಲಿ ಬಯಸಿದಂತೆಯೇ ಇದೆ. ಅವಳಿಗೆ ಇದು ಖಂಡಿತ ಇಷ್ಟವಾಗುತ್ತದೆ. ನನಗೆ ಅದು ಬೇಡ. ಮೈಕ್, ಹುಷಾರು. ಗಲೀಜು. ಅಯ್ಯೋ, ಕ್ಷಮಿಸಿ. ಬಾಟಲಿಯನ್ನ ಮುಚ್ಚಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಎಮಿಲಿಗೆ ಇದು ಇಷ್ಟ ಆಗುತ್ತೆ. ಓ ಇಲ್ಲ, ನಾನು ಬಾಟಲಿಗೆ ಅಂಟಿಕೊಂಡಿದ್ದೇನೆ. ಬನ್ನಿ. ವಾ, ನಾನು ಕೆಳಗೆ ಬಿದ್ದೆ, ಆದ್ರೆ ನಾನು ಆರಾಮಾಗಿದ್ದೇನೆ. ಎಷ್ಟ್ ಚೆನ್ನಾಗಿದೆ. ವಾ, ಈ ಜೆಲ್ಲಿ ವಿಚಿತ್ರವಾಗಿ ಕಾಣುತ್ತಿದೆ. ನಾನು ಏನು ಮಾಡಬಹುದು? ನಾನು ಜೇನುತುಪ್ಪದಿಂದ ಜೆಲ್ಲಿ ಮಾಡುತ್ತೇನೆ, ಆದ್ರೆ ನನ್ನ ಹತ್ತಿರ ಜೇನುತುಪ್ಪ ಇಲ್ಲ. ಓ, ನನಗೆ ಗೊತ್ತು. ನನ್ನ ಜೇನು ನೊಣಗಳು ತುಂಬಾ ಜೇನುತುಪ್ಪ ಮಾಡಿವೆ. ಅವು ನನಗೆ ಸ್ವಲ್ಪ ಕೊಡಲು ಖಂಡಿತ ಬೇಜಾರು ಮಾಡಿಕೊಳ್ಳಲ್ಲ. ಮತ್ತು ಅಲ್ಲಿದೆ ಜೇನುಗೂಡು. ಹಲೋ ನನ್ನ ಪ್ರೀತಿಯ ಜೇನು ನೊಣಗಳೇ. ಓ, ನನ್ನ ತಲೆಯ ಮೇಲೆ ಹಾರಾಡುವುದನ್ನ ನಿಲ್ಲಿಸಿ. ನಾನು ನಿಮ್ಮಿಂದ ಸ್ವಲ್ಪ ಜೇನುತುಪ್ಪ ತೆಗೆದುಕೊಳ್ಳಲು ಬಂದಿದ್ದೇನೆ. ಪರವಾಗಿಲ್ಲ ತಾನೇ? ಉತ್ತಮ. ನನಗೆ ಖಂಡಿತವಾಗಿಯೂ ಸಾಕಾಗುವಷ್ಟಿದೆ. ಬಾಯ್ ಬಾಯ್. ಓಹ್, ನಾನು ಹಿಂತಿರುಗಿದ್ದೇನೆ, ಒಬ್ಬಳೇ ಅಲ್ಲ, ಜೇನುತುಪ್ಪದೊಂದಿಗೆ. ಓ ಇಲ್ಲ, ಇಲ್ಲಿ ತುಂಬಾ ಜೇನು ನೊಣಗಳಿವೆ. ಅಜ್ಜಿ, ನಾನು ಈಗಲೇ ಸ್ಪಾಟುಲಾದಿಂದ ಸ್ವಲ್ಪ ಜೇನುತುಪ್ಪ ತೆಗೆದುಕೊಳ್ಳುತ್ತೇನೆ. ಸೂಪರ್. ನೇರವಾಗಿ ಬಾಟಲಿಗೆ. ಓ, ಯಾರು ಆ ತರ ಕಿರುಚುತ್ತಿರುವುದು? ಏನಾಗುತ್ತಿದೆ? ಓ, ಅಯ್ಯೋ, ನಾನು ನನ್ನೊಂದಿಗೆ ಜೇನುನೊಣಗಳನ್ನು ಕರೆತಂದಿದ್ದೇನೆ, ಆದ್ರೆ ಅದು ಪರವಾಗಿಲ್ಲ.
ಈಗ ಇಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದೆ. ನಾನು ಈಗಾಗಲೇ ಬಾಟಲಿಯನ್ನು ಜೇನುತುಪ್ಪದಿಂದ ತುಂಬಿಸಿದ್ದೇನೆ. ನಾವು ಇದನ್ನು ಮುಚ್ಚಿ ಎಲ್ಲವನ್ನು ಫ್ರೀಜರ್ಗೆ ಕಳುಹಿಸಬಹುದು. ಇದು ಫ್ರೀಜ್ ಆಗಲಿ ಮತ್ತು ತಣ್ಣಗಾಗಲಿ. ನನ್ನ ಹತ್ತಿರ ಖಂಡಿತವಾಗಿಯೂ ಇದಕ್ಕಿಂತ ಉತ್ತಮವಾದ ಉಪಾಯವಿದೆ. ನಾನು ಕೋಕ್ ತೆಗೆದುಕೊಂಡು ಅದರಿಂದಲೇ ಜೆಲ್ಲಿ ಮಾಡುತ್ತೇನೆ. ಕೋಕಾ ಕೋಲಾ, ಕೆಲವು ಮಾರ್ಮಲೇಡ್ಸ್ ಮತ್ತು ಸ್ವಲ್ಪ ಚಿನ್ನವನ್ನು ಸೇರಿಸುತ್ತಿದ್ದೇನೆ. ಇದು ಕೇವಲ ರುಚಿಕರವಾಗಿರದೆ ನಂಬಲಾಗದಷ್ಟು ಸುಂದರವಾಗಿರುತ್ತದೆ. ಈಗ ನಾವು ಎಲ್ಲವನ್ನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲವನ್ನೂ ಖಾಲಿ ಕೋಕಾ ಕೋಲಾ ಬಾಟಲಿಗೆ ಸುರಿಯುತ್ತಿದ್ದೇನೆ. ಎಷ್ಟು ಸುಂದರವಾದ ಚಿನ್ನದ ಜೆಲ್ಲಿ. ನಾನು ಎಲ್ಲವನ್ನೂ ಸುರಿದಿದ್ದೇನೆ. ಫನಲನ್ನು ತೆಗೆಯುತ್ತಿದ್ದೇನೆ. ಅದು ಚೆನ್ನಾಗಿದೆ. ಬೇಡ ಮೈಕ್, ಇದು ತುಂಬಾ ಕೆಟ್ಟದಾಗಿದೆ. ಮತ್ತು ಈಗ ನಾನು ಇದನ್ನೆಲ್ಲ ಫ್ರೀಜ್ ಮಾಡಬೇಕು. ಸ್ವಲ್ಪ ದ್ರವ ಸಾರಜನಕ. ಇದು ಎಲ್ಲವನ್ನು ಬೇಗನೆ ಫ್ರೀಜ್ ಮಾಡುತ್ತದೆ. ವಾ ಮೈಕ್, ಮ್ಯಾಜಿಕ್ ನೋಡು. ಇದು ತುಂಬಾ ಸುಂದರವಾಗಿದೆ ಶೆಫ್. ನಾನು ನನ್ನ ಜೇನು ಜೆಲ್ಲಿಯ ಬಗ್ಗೆ ಮರೆತೇ ಬಿಟ್ಟಿದ್ದೆ. ಅದು ಉತ್ತಮವಾಗಿದೆ. ಸ್ವಲ್ಪ ತಣ್ಣಗಿದೆ. ನೀವು ಇದನ್ನು ಟ್ರೈ ಮಾಡಬಹುದು. ಗ್ರೇಟ್! ನಾನು ಈಗಲೇ ಈ ಜೆಲ್ಲಿಯನ್ನು ಟ್ರೈ ಮಾಡ್ತೀನಿ. ನೋಡಲು ತುಂಬಾ ರುಚಿಕರವಾಗಿ ಕಾಣುತ್ತಿದೆ. ಮತ್ತು ಕರಡಿ ಬಾಟಲಿಯಲ್ಲಿ ವಾ, ರುಚಿಯಾಗಿದೆ. ಮತ್ತು ಇಲ್ಲಿ ಏನಿದೆ? ಮ್ಯಾಜಿಕಲ್ ಆಗಿ ಕಾಣುತ್ತಿದೆ. ಇದು ನಿಜವಾದ ಚಿನ್ನವೇ? ನಾನು ಇದನ್ನು ಟ್ರೈ ಮಾಡಬೇಕು. ವಾ, ಕೋಕಾ ಕೋಲಾ ತರಹ ರುಚಿಯಾಗಿದೆ. ನನಗೆ ಬೇಕಾಗಿದ್ದು ಇದನ್ನೇ. ವಾ, ಸೂಪರ್! ಇದು ನಟ್ಸ್ ಕ್ಯಾಂಡಿಗಳಿರುವ ಜೆಲ್ಲಿ. ಇದು ತುಂಬಾ ರುಚಿಯಾಗಿರಬೇಕು. ಇದು ನಂಬಲಾಗದಷ್ಟು ರುಚಿಯಾಗಿದೆ. ನಾನು ನನ್ನ ನಾಲಿಗೆನೆ ನುಂಗಿ ಬಿಡುತ್ತೇನೆ. ನೀವೇ ಗೆದ್ದಿದ್ದೀರಿ. ಏನು? ನಿಜವಾಗ್ಲೂನಾ? ಅದ್ಭುತ! ಹೇ ಅಜ್ಜಿ, ಮಧ್ಯೆ ಬರಬೇಡಿ. ಈಗ ನನಗೆ ಪ್ಯಾನ್ಕೇಕ್ಗಳು ಬೇಕು. ಆ ಸುಂದರವಾದ ಡ್ರಾಯಿಂಗ್ ನೋಡಿ. ನನಗಾಗಿ ಇದನ್ನು ತಯಾರಿಸಿ ದಯವಿಟ್ಟು. ನಾನು ಕಾಯ್ತಿರುತ್ತೇನೆ. ಇದು ತುಂಬಾ ಸುಲಭ. ನಾನು ಪ್ಯಾನ್ಗೆ ಸ್ವಲ್ಪ ಕಲರ್ ಹಿಟ್ಟನ್ನು ಸುರಿಯುತ್ತೇನೆ. ನಾನು ಕರಡಿಗಳ ರೂಪದಲ್ಲಿ ಮಿನಿ ಪ್ಯಾನ್ಕೇಕ್ಗಳನ್ನು ಮಾಡಲು ಬಯಸುತ್ತೇನೆ. ಅವು ವರ್ಣರಂಜಿತವಾಗಿ, ಚಿಕ್ಕದಾಗಿ ಮತ್ತು ಮುದ್ದಾಗಿರುತ್ತವೆ. ಅಜ್ಜಿ, ನನಗೆ ತೊಂದರೆ ಕೊಡಬೇಡಿ. ನೀವು ಅದನ್ನು ಮುಟ್ಟಲು ಸಾಧ್ಯವಿಲ್ಲ. ನನಗೊಂದು ಉಪಾಯ ಬಂದಿದೆ. ನಾನು ಅತ್ಯಂತ ಕೂಲಾದ ಪ್ಯಾನ್ಕೇಕ್ಗಳನ್ನು ಬೇಯಿಸಲಿದ್ದೇನೆ. ಎಮಿಲಿ ಮತ್ತು ನಾನು ಕ್ಲೋಯಿ ಎಂಬ ನಾಯಿಯನ್ನು ಹೊಂದಿದ್ದೇವೆ. ನಾನು ನಮ್ಮ ನಾಯಿಯ ಆಕಾರದಲ್ಲಿ ಪ್ಯಾನ್ಕೇಕ್ ಬಿಡಿಸಲಿದ್ದೇನೆ. ಇದು ತುಂಬಾ ಸುಂದರವಾಗಿರಲಿದೆ. ಕಪ್ಪು ಹಿಟ್ಟಿನಿಂದ ಔಟ್ಲೈನ್ ಬಿಡಿಸಿ ಮತ್ತು ಎಲ್ಲವನ್ನು ಕೆಲವು ಬಣ್ಣಗಳಿಂದ ತುಂಬಿಸುತ್ತಿದ್ದೇನೆ. ಇದು ವರ್ಕ್ ಆಗುತ್ತೆ. ನನ್ನ ಪ್ಯಾನ್ ಕೇಕ್ ನೋಡಿದಾಗ ಎಮಿಲಿ ರೋಮಾಂಚನಗೊಳ್ಳುತ್ತಾಳೆ. ಕೆಲವು ವಿವರಗಳು. ಓಹೋ, ಎಲ್ಲವನ್ನು ತಿರುಗಿಸೋಣ. ತೇಕ ಕೆಳಗೆ ಬಿದ್ದಿತ್ತು. ಅಜ್ಜಿ, ಏನು? ನಾನು ನನ್ನ ತರಕಾರಿ ತೋಟದಿಂದ ಕೆಲವು ತರಕಾರಿಗಳನ್ನು ಆರಿಸಿಕೊಳ್ಳಬೇಕು. ಕೆಲವು ಕ್ಯಾರೆಟ್ ಮತ್ತು ಜುಕ್ಕಿನಿ. ನಾನು ಈಗಾಗಲೇ ಇಲ್ಲಿದ್ದೇನೆ. ನೀವು ನನ್ನನ್ನು ಮಿಸ್ ಮಾಡಿಕೊಂಡಿದ್ದೀರಾ ಅಲ್ವಾ? ತೋಟದಿಂದ ನೇರವಾಗಿ ತಂದ ತಾಜಾ ತರಕಾರಿಗಳು. ಎಲ್ಲವನ್ನು ತುರಿಯೋಣ. ನಾನು ಕ್ಯಾರೆಟ್ ಮತ್ತು ಜುಕಿನಿಯೊಂದಿಗೆ ಪ್ಯಾನ್ ಕೇಕ್ಗಳನ್ನು ಮಾಡುತ್ತೇನೆ. ಸ್ವಲ್ಪ ಮೈದಾ ಮತ್ತು ಕೆಲವು ಮೊಟ್ಟೆಗಳನ್ನು ಸೇರಿಸುತ್ತೇನೆ. ಸ್ವಲ್ಪ ಹಾಲು, ಖಂಡಿತವಾಗಿಯೂ. ವಿಸ್ಕ್ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡುವುದು ಮಾತ್ರ ಬಾಕಿ ಇದೆ. ನಾವು ಬಹುತೇಕ ಮುಗಿಸಿದ್ದೇವೆ. ಉತ್ತಮ ಹಿಟ್ಟು. ಇದನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕುತ್ತಿದ್ದೇನೆ ಮತ್ತು ಅವುಗಳನ್ನು ತಿರುಗಿಸುತ್ತಿದ್ದೇನೆ. ಮೈಕ್, ನೀನು ಇದನ್ನು ಟ್ರೈ ಮಾಡ್ತೀಯಾ? ಛೀ, ಅಸಹ್ಯವಾಗಿದೆ. ಎಲ್ಲವನ್ನು ಪ್ಲೇಟ್ ನಲ್ಲಿ ಹಾಕುತ್ತಿದ್ದೇನೆ ಮತ್ತು ಸ್ವಲ್ಪ ಹುಳಿ ಕ್ರೀಮ್. ತುಂಬಾ ರುಚಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗೇನನಿಸುತ್ತೆ? ನನಗೆ ಪುಟ್ಟ ಎಮಿಲಿ ಬಗ್ಗೆ ಬೇಜಾರಾಗುತ್ತಿದೆ. ನನ್ನ ಮಿನಿ ಪ್ಯಾನ್ ಕೇಕ್ಗಳನ್ನು ಪ್ಯಾನ್ ನಿಂದ ತೆಗೆಯುವ ಸಮಯ ಬಂದಿದೆ. ಎಲ್ಲವನ್ನು ಪ್ಲೇಟ್ಗೆ ಹಾಕುತ್ತಿದ್ದೇನೆ. ಓ, ಸ್ಟ್ರಾಬೆರಿ ಜಾಮ್. ಅದ್ಭುತ. ಇದನ್ನು ಪ್ಲೇಟ್ನ ಕಿವಿಗಳ ಭಾಗಕ್ಕೆ ಸುರಿಯುತ್ತಿದ್ದೇನೆ. ನಾನು ಮಾಸ್ಟರ್ ಶೆಫ್. ಎಮಿಲಿ, ಬಾ, ನಾವು ರೆಡಿ ಆಗಿದ್ದೇವೆ. ಎಲ್ಲಾ ಪ್ಯಾನ್ ಕೇಕ್ಗಳು ಸಿದ್ಧವಾಗಿವೆ. ಎಷ್ಟು ಬ್ರೈಟ್ ಮತ್ತು ರುಚಿಕರವಾಗಿ ಕಾಣುತ್ತಿವೆ. ಓ, ಅದು ಏನು? ಎಷ್ಟು ಅಸಹ್ಯವಾಗಿದೆ. ಛೀ! ಮತ್ತು ಇಲ್ಲಿ ಏನಿದೆ?
ಮತ್ತು ಇಲ್ಲಿ ಏನಿದೆ? ಓ, ನಮ್ಮ ನಾಯಿ ಕ್ಲೋಯ್. ಮತ್ತು ಈ ಪ್ಯಾನ್ ಕೇಕ್ ನಂಬಲಾಗದಷ್ಟು ರುಚಿಯಾಗಿದೆ. ಮೈಕ್, ಇದು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಯಾಹೂ, ನಾನು ಮತ್ತೆ ಗೆದ್ದಿದ್ದೇನೆ. ಧನ್ಯವಾದಗಳು ಪುಟ್ಟ ತಂಗಿ. ನನಗೆ ಈ ಬಾರಿ ಬರ್ಗರ್ ಬೇಕು. ನನಗಾಗಿ ಇದನ್ನು ಬೇಯಿಸುತ್ತೀರಾ? ಗ್ರೇಟ್, ನಾನು ಕಾಯುತ್ತಿದ್ದೇನೆ. ಓ, ಕೊಚ್ಚಿದ ಮಾಂಸ ಎಷ್ಟು ಅಸಹ್ಯವಾಗಿದೆ. ನನಗೆ ಇದನ್ನು ಮುಟ್ಟಲು ಇಷ್ಟವಿಲ್ಲ, ಆದ್ರೆ ಮುಟ್ಟಲೇಬೇಕು. ಸರಿ, ಗ್ರೇಟ್. ಈಗ ಒಂದ್ ಸ್ಪಾಟುಲ ನೋಡಿ ಅಜ್ಜಿ. ಓ, ನಾನು ಬಹುತೇಕ ಹತ್ತಿರ ಬಂದಿದ್ದೆ, ಆದ್ರೆ ಇದು ಭಯಾನಕವಾಗಿ ಕಾಣುತ್ತಿದೆ. ನಿಮಗೆ ಗೊತ್ತಾ, ನಾನು ಎಮಿಲಿಗೆ ಸಿಹಿ ಬರ್ಗರ್ ಮಾಡುತ್ತೇನೆ. ನನಗೆ ನುಟೆಲ್ಲಾ ಮತ್ತು ಚಮಚ ಬೇಕು. ಬನ್ ಮೇಲೆ ಸ್ವಲ್ಪ ನುಟೆಲ್ಲಾ ಹರಡುತ್ತಿದ್ದೇನೆ. ಯಾಮ್! ಫಿಲ್ಲಿಂಗ್ ಆಗಿ ನಾನು ಮಾರ್ಷ್ಮೆಲೋಗಳನ್ನು ಬಳಸಲಿದ್ದೇನೆ. ನಾನು ಕೂಡ ಬರ್ಗರ್ ಮಾಡುವ ಸಮಯ ಬಂದಿದೆ. ಏನು? ನಾನು ನಿಮಗೆ ಮಾಸ್ಟರ್ ಕ್ಲಾಸ್ ತೋರಿಸಲಿದ್ದೇನೆ. ಓ, ಅದು ಆಗಿದೆ. ಎಂತಹ ಅಹಂಕಾರಿ. ಈಗ ನಾವು ಕಟ್ಲೆಟ್ ಮಾಡಿ ಅದನ್ನು ಫ್ರೈ ಮಾಡೋಣ. ಓಹ್, ನನಗೆ ಸ್ವಲ್ಪ ಸುಸ್ತಾಗಿದೆ. ಓ, ಮಲಗಬೇಡ. ನಾವು ಬರ್ಗರ್ ಮುಗಿಸಬೇಕು. ನನಗೆ ಖಾತ್ರಿ ಇದೆ. ಓಹ್, ಮೊಮ್ಮಗನೇ, ನಿಮಗೆ ಇದು ಕಾಣಿಸುತ್ತಿದೆಯೇ? ನಾನು ಮಾರ್ಷ್ಮೆಲೋಗಳನ್ನು ಫ್ರೈ ಮಾಡ್ತಾ ಇದ್ದೀನಿ. ಅವು ಕರಗಬೇಕೆಂದು ನಾನು ಬಯಸುತ್ತೇನೆ. ಸ್ವಲ್ಪ ಮಾರ್ಮಲೇಡ್ ಸೇರಿಸುತ್ತಿದ್ದೇನೆ ಮತ್ತು ಈಗ ಸಿದ್ಧವಾಗಿದೆ. ಓ ನನ್ನ ದೇವರೇ, ಮೈಕ್! ಎಮಿಲಿಗೆ ನಾನಿದ್ದೇನೆ ಅನ್ನೋದು ಒಳ್ಳೆಯದು. ಒಬ್ಬ ಪ್ರೊಫೆಷನಲ್ ಶೆಫ್. ಅವಳು ಕೇಳುವ ಯಾವುದೇ ಖಾದ್ಯವನ್ನು ಬೇಯಿಸಿಕೊಡ್ತೇನೆ. ಈ ಬೇಕನ್, ಸ್ವಲ್ಪ ಕೆಚಪ್ ಖಂಡಿತವಾಗಿಯೂ, ಲೆಟಿಸ್ ಎಲೆ ಮತ್ತು ಮೇಲೆ ಕಟ್ಲೆಟ್, ಚೀಸ್, ಟೊಮೆಟೊ, ಈರುಳ್ಳಿ ಮತ್ತು ಬೇಕನ್. ಸರಿ, ನಾನು ಇದನ್ನು ಇನ್ನೂ ಕೆಲವು ಬಾರಿ ಪುನರಾವರ್ತಿಸುತ್ತೇನೆ. ಇದು ನಂಬಲಾಗದಷ್ಟು ರುಚಿಯಾಗಿರುತ್ತದೆ. ಸಿದ್ಧವಾಗಿದೆ. ವಾವ್, ಎಷ್ಟು ದೊಡ್ಡ ಬರ್ಗರ್! ಸರಿ, ನನ್ನ ಬರ್ಗರ್ ಬೇಯಿಸುವುದನ್ನು ಮುಗಿಸುವ ಸಮಯ ಬಂದಿದೆ. ಕೆಲವು ತರಕಾರಿಗಳನ್ನು ಸೇರಿಸುತ್ತಿದ್ದೇನೆ. ಓ, ಉಪ್ಪಿನಕಾಯಿ ನಾನೇ ಮಾಡಿದ್ದು, ಟೊಮೆಟೊ ಮತ್ತು ಕೆಲವು ಸಾಸ್ಗಳು. ಇದನ್ನು ಬನ್ನಿಂದ ಮುಚ್ಚುತ್ತಿದ್ದೇನೆ. ಈಗ ಬರ್ಗರ್ಗಳನ್ನು ಹೋಲಿಸಿ ನೋಡೋಣ. ಓಹ್, ನಿನ್ನದು ಇನ್ನು ಎತ್ತರವಾಗಿದೆ, ಆದ್ರೆ ನನ್ನದು ಹೆಚ್ಚು ರುಚಿಯಾಗಿದೆ. ಅಜ್ಜಿ, ಚಿಂತಿಸಬೇಡಿ, ಎಲ್ಲವೂ ನಿಯಂತ್ರಣದಲ್ಲಿದೆ. ಜೆಲ್ಲಿ ಕರಗಲು ನನಗೆ ಇದು ಬೇಕು ಅಷ್ಟೇ. ಎಮಿಲಿ, ಟ್ರೈ ಮಾಡು. ವಾವ್, ಅದೊಂದು ಬರ್ಗರ್. ಇದು ತುಂಬಾ ದೊಡ್ಡದಾಗಿದೆ. ನಾನು ಇದನ್ನು ಟ್ರೈ ಮಾಡಬೇಕು. ಇದು ನನ್ನ ಬಾಯಿಗೆ ಹಿಡಿಸುತ್ತಲೂ ಇಲ್ಲ, ಆದರೆ ಇದು ನಿಜವಾಗಿಯೂ ತುಂಬಾ ರುಚಿಯಾಗಿದೆ. ನನಗೆ ಇದು ಇಷ್ಟವಾಯಿತು. ಮತ್ತು ಇಲ್ಲಿ ಏನಿದೆ? ಇದು ಕೂಡ ದೊಡ್ಡ ಬರ್ಗರ್ ಆಗಿದೆ. ಅಯ್ಯೋ, ಎಲ್ಲವೂ ಕೆಳಗೆ ಬಿದ್ದಿತ್ತು. ಮುಂದೆ ಹೋಗೋಣ. ವಿಭಿನ್ನವಾಗಿ ಕಾಣುತ್ತಿದೆ. ನಾನು ಈ ಹಿಂದೆ ಎಂದಿಗೂ ಇಂತಹದನ್ನು ತಿಂದಿಲ್ಲ. ಇದು ಸಿಹಿ ಬರ್ಗರ್ ಆಗಿದೆ. ಕೂಲ್. ನನಗೆ ಈ ಐಡಿಯಾ ಇಷ್ಟವಾಯಿತು. ಸರಿ, ವಿನ್ನರ್ ಯಾರೆಂದರೆ ಶೆಫ್. ಥ್ಯಾಂಕ್ ಯು ಎಮಿಲಿ. ತಡಿ, ನಿನಗೆ ಇದು ಬೇಕಾಗುತ್ತೆ. ನಿಮ್ಮ ಮೊದಲ ಕೆಲಸ ಕೇಕ್ ಮಾಡೋದು. ಬೇಗ ಮಾಡಿ, ನಾನು ಕಾಯ್ತಾ ಇದ್ದೀನಿ. ಸೂಪರ್ ಅಕ್ಕ. ಸರಿ ಕಂದ, ಶೆಫ್ಗೆ ಎಲ್ಲವೂ ಸ್ಪಷ್ಟವಾಗಿದೆ. ಬಾಯಲ್ಲಿ ನೀರೂರಿಸುವ ಕ್ರೀಮ್ ಚೀಸ್. ಇದು ನನ್ನ ಹೊಸ ಅಡುಗೆಯ ಅದ್ಭುತ ಕೃತಿಗೆ ಸೂಕ್ತವಾಗಿದೆ. ನಾನು ಸುಲಭವಾಗಿ ಎಲ್ಲಾ ಪದರಗಳಿಗೂ ಕ್ರೀಮ್ ಹಚ್ಚಿ ಸ್ಪಾಟುಲಾದಿಂದ ಅದಕ್ಕೆ ಒಂದು ವಿಶಿಷ್ಟ ಆಕಾರ ಕೊಡ್ತೀನಿ. ಇದು ರೇನ್ಬೋ ಕೇಕ್ ಆಗಿರುತ್ತೆ. ಇದಕ್ಕೆ ನಾನು ರುಚಿಕರವಾದ ಸ್ಕಿಟಲ್ಸ್ ಕ್ರೀಮ್ ನಿಂದ ಅಲಂಕಾರ ಮಾಡ್ತೀನಿ. ಸ್ವಲ್ಪ ಕಾಯಿರಿ. ಈಗೋ ನನ್ನ ವಿಶೇಷ ಸೂಟ್ ಕೇಸ್. ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ. ಓ, ನನ್ನ ಕ್ಯಾಂಡಿ ತರಾನೇ ಇದೆ. ಹೀಗೆ ಮಾಡೋಣ. ಇದು ನಿಜವಾದ ಕಲಾಕೃತಿ. ನಾನು ಕೇಕ್ ಮಾಡುವಾಗ ಹೊಸ ಪ್ರಪಂಚವನ್ನೇ ಸೃಷ್ಟಿಸುವ ಕಲಾವಿದನಂತೆ ಅನಿಸುತ್ತೆ. ಈ ಅದ್ಭುತ ರೇನ್ಬೋಗೆ ಕ್ರೀಮ್ನ ಮೋಡಗಳು ಬೇಕಾಗಿವೆ ಮತ್ತು ಒಂದು ಜೋಡಿ ಕಣ್ಣುಗಳು. ಈಗೋ ನೋಡಿ, ಶೆಫ್ ಕೆಲಸ ಶುರು ಮಾಡಿದ್ದಾರೆ. ಅದ್ಭುತವಾಗಿದೆ, ನನಗೆ ಗೊತ್ತು.
ಮತ್ತು ನಾನು ನನ್ನದೇ ಆದ ಹಾರ್ಟ್ ಶೇಪ್ ಕೇಕ್ ಮಾಡ್ತೀನಿ. ಅದಕ್ಕೆ ಕಿಟ್ ಕ್ಯಾಟ್ಸ್ ನಿಂದ ಅಲಂಕಾರ ಮಾಡ್ತೀನಿ, ಯಾಕಂದ್ರೆ ಮಗುವಿಗೆ ಅದು ತುಂಬಾ ಇಷ್ಟ. ಇದನ್ನ ಸುತ್ತಲೂ ಜೋಡಿಸೋಣ. ಆದ್ರೆ ಅಷ್ಟೇ ಸಾಲದು, ನನ್ನ ಸ್ವೀಟ್ ಟೂತ್ಗಾಗಿ ಇನ್ನೂ ಹೆಚ್ಚು ಕ್ಯಾಂಡಿ ಬೇಕು. ಮಾಲ್ಟೀಸರ್ಸ್ ಮತ್ತು ಸ್ಕಿಟಲ್ಸ್. ಅಜ್ಜಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈಗೋ ನನ್ನ ಅದ್ಭುತ ಕೃತಿ. ಇದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಚಿಂತೆ ಮಾಡಬೇಡಿ, ನಾನು ಇನ್ನೂ ಮುಗಿಸಿಲ್ಲ. ಒಳ್ಳೆಯ ಡೆಕೋರ್ ಮಾಡೋಕೆ ನನಗೆ ಫಿಲ್ಮ್ ಮತ್ತು ಸಾಧ್ಯವಾದಷ್ಟು ಸ್ವೀಟ್ಸ್ ಬೇಕು. ಮೊದಲನೆಯದಾಗಿ ನನ್ನ ಸೂಪರ್ ಬರ್ನರ್ ನಿಂದ ಚಾಕೊಲೇಟ್ ಕರಗಿಸ್ತೀನಿ. ಯೂಹೂ! ಮತ್ತು ಈಗ ನಾನು ಬ್ಲೂ ಸ್ಪ್ರಿಂಕ್ಲರ್ಸ್ ಹಾಕ್ತೀನಿ. ಇವು ನನ್ನ ಕೇಕ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತವೆ. ಎಲ್ಲರೂ ತಯಾರಾಗಿದ್ದೀರಾ? ಮುಂದಿನ ವಿಜೇತರನ್ನು ನಿಮ್ಮ ಮುಂದೆ ಪರಿಚಯಿಸಲು ನನಗೆ ಅನುಮತಿ ಕೊಡಿ. ಮುಖ್ಯವಾದದ್ದು ಗೆಲುವಲ್ಲ. ವಾ! ನಾನು ಮೊದಲು ಶೆಫ್ ಕೇಕ್ ಟೇಸ್ಟ್ ಮಾಡ್ತೀನಿ. ನನಗೆ ಇದು ಇಷ್ಟ ಆಯ್ತು. ಅಜ್ಜಿ ಕೇಕ್ ಕೂಡ ಇಷ್ಟೇ ರುಚಿಯಾಗಿದೆ ಅಂತ ನೋಡೋಣ. ಟೇಸ್ಟ್ ಮಾಡಿ ನೋಡೋಣ. ವಾ! ನನಗೆ ಚಾಕೊಲೇಟ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್ ಅಜ್ಜಿ, ಇದು ಸೂಪರ್ ಆಗಿದೆ. ಓ, ಈ ಕೇಕ್ ನಲ್ಲಿ ಏನೋ ತೊಂದರೆ ಇದ್ದ ಹಾಗಿದೆ. ನನಗೆ ಇದರ ಟೇಸ್ಟ್ ಇಷ್ಟ ಆಗ್ಲಿಲ್ಲ. ಮತ್ತು ವಿಜೇತರು ಅಜ್ಜಿ. ಲೇಡೀಸ್, ನಮಗೊಂದು ಸವಾಲಿದೆ. ದಯವಿಟ್ಟು ನನಗಾಗಿ ಸ್ವಲ್ಪ ಪಾಸ್ತಾ ಮಾಡಿ. ವಾ, ಇದು ಸೂಪರ್ ಕೆಲಸ. ಅರ್ಥವಾಯ್ತು, ನನಗೆ ಗೊತ್ತು. ನಾವು ಮಾಡಬೇಕಾಗಿರೋದು ಇಷ್ಟೇ, ನೂಡಲ್ಸ್ ಬೇಯಿಸೋದು ಅಷ್ಟೇ. ಮತ್ತು ನಾನು ಅಲ್ಲಿಯವರೆಗೆ ಸ್ವಲ್ಪ ಟಿಕ್ ಟಾಕ್ ನೋಡ್ತೀನಿ. ನಾನು ಕೂಡ ಪಾಸ್ತಾ ಬೇಯಿಸ್ತೀನಿ ಮತ್ತು ನನ್ನ ಮುದ್ದಿನ ಮಗುವಿಗಾಗಿ ಸಾಸೇಜ್ ಕೂಡ ಬೇಯಿಸ್ತೀನಿ. ತುಂಬಾ ಸ್ವೀಟ್ ಅಜ್ಜಿ, ನಿಮ್ಮನ್ನ ಒಮ್ಮೆ ಅಪ್ಪಿಕೊಳ್ತೀನಿ. ಹಾಗೆ ಸಾಸೇಜ್ ಕೂಡ ಟೇಸ್ಟ್ ಮಾಡ್ತೀನಿ. ಸಾಸೇಜ್ಗಳನ್ನ ಕುದಿಯುವ ನೀರಲ್ಲಿ ಬೇಯಿಸುವ ಸಮಯ ಬಂದಿದೆ. ಓ, ಇನ್ನೊಂದು ಎಲ್ಲಿದೆ? ಹಾ, ಅಷ್ಟೇನಾ? ಸವಾಲನ್ನ ಗೆಲ್ಲೋಕೆ ನೀವು ಮಗುವಿಗೆ ಅನಿರೀಕ್ಷಿತ ನಿರ್ಧಾರದಿಂದ ಆಶ್ಚರ್ಯಪಡಿಸಬೇಕು. ಮಾಮೂಲಿ ನೂಡಲ್ಸ್ ಇಲ್ಲಿ ನಡೆಯಲ್ಲ. ಹಾಗಾಗಿ ನಾನು ಮೊಟ್ಟೆ, ಹಾಲು ಮತ್ತು ಮೈದಾದಿಂದ ನನ್ನದೇ ಆದ ನೂಡಲ್ಸ್ ಮಾಡ್ತೀನಿ. ಮತ್ತು ಹಿಟ್ಟಿಗೆ ಕಲರ್ ಹಾಕೋದನ್ನ ಮರೆಯಲ್ಲ. ಪಿಂಕ್ ಅವಳ ಫೇವರೆಟ್ ಕಲರ್. ಈಗ ಹಿಟ್ಟನ್ನ ಒಂದು ವಿಶೇಷ ಬಾಟಲಿಗೆ ಹಾಕೋಣ. ಆಹಾ, ಎಲ್ಲವೂ ಅಂದುಕೊಂಡಂತೆಯೇ ನಡೀತಿದೆ. ಪರ್ಫೆಕ್ಟ್. ಕೆಲಸ ಶುರು ಮಾಡೋಣ. ಅಯ್ಯೋ ದೇವರೇ, ಶೆಫ್ ನೂಡಲ್ಸ್ ನೋಡಿ. ವಾ! ಹೌದು, ನನ್ನ ಹೊಸ ನೂಡಲ್ಸ್ ರೆಡಿ ಆಗಿದೆ ಮತ್ತು ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಕೇವಲ ಸ್ವೀಟ್ ಸಿರಪ್ ಕೊರತೆ ಇದೆ. ಮಾರ್ಮಲೇಡ್ ಬೇರ್ಸ್ ಮತ್ತು ಇತರ ಸ್ವೀಟ್ಸ್. ಪರ್ಫೆಕ್ಟ್. ನೀನು ವಿಚಿತ್ರವಾಗಿದ್ದೀಯಾ? ನನ್ನ ಸ್ಪಾಗೆಟಿ ರೆಡಿ ಆಗಿದೆ. ಆ ಸಾಸೇಜ್ಗಳನ್ನ ನೋಡಿ, ಅವು ಆಕ್ಟೋಪಸ್ ತರ ಇವೆ. ಓ, ಬೆಂಕಿ! ಅಯ್ಯೋ ಇಲ್ಲ, ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲಿದೆ? ಓ, ತುಂಬಾ ನೊರೆ ಇದೆ. ಅಯ್ಯೋ ಇಲ್ಲ, ನನ್ನ ಎಲ್ಲಾ ನೂಡಲ್ಸ್ ಸೀದು ಹೋಗಿದೆ. ತಡಿ, ಒಂದು ಲೈಫ್ ಹ್ಯಾಕ್ ಇದೆ. ನಾವು ಕೆಟಲ್ ನಲ್ಲಿ ಇನ್ಸ್ಟಂಟ್ ನೂಡಲ್ಸ್ ಮಾಡಬಹುದು. ಹೀಗೆ ಮಾಡೋಣ. ನಾನು ಖಂಡಿತವಾಗಿಯೂ ಜೀನಿಯಸ್. ಕುತೂಹಲಕಾರಿಯಾಗಿದೆ. ಓ, ಅದೇನದು? ಈ ನೂಡಲ್ಸ್ ಸ್ವಲ್ಪವೂ ರುಚಿಯಾಗಿಲ್ಲ. ಓ, ಎಷ್ಟು ಸುಂದರವಾಗಿದೆ. ಬಾಯಲ್ಲಿ ನೀರು ಉರ್ತಿದೆ. ಟೇಸ್ಟ್ ಮಾಡಿ ನೋಡೋಣ. ವಾ, ಥ್ಯಾಂಕ್ಸ್ ಶೆಫ್.
ವೆಲ್ಕಮ್. ಈ ತಮಾಷೆಯ ಸಾಸೇಜ್ಗಳನ್ನ ನೋಡಿ, ನನಗೆ ಇವು ತುಂಬಾ ಇಷ್ಟ. ತುಂಬಾ ಯಮ್ಮಿ. ಮತ್ತು ಇದು ನಿಜವಾಗಿಯೂ ಚೆನ್ನಾಗಿದೆ. ಇದೇ ವಿನರ್. ಹೌದು, ನನಗೆ ತುಂಬಾ ಖುಷಿಯಾಗಿದೆ. ಒಂದು ಹಗ್. ನಿಮ್ಮ ಹೊಸ ಕೆಲ್ಸ ಮಿಲ್ಕ್ ಶೇಕ್ ಮಾಡೋದು. ನಾನು ಇದನ್ನ ತಕ್ಷಣ ಮಾಡ್ತೀನಿ. ನಾನು ಪ್ರಯತ್ನಿಸ್ತೀನಿ. ನಾನು ಇದರಲ್ಲಿ ಮಾಸ್ಟರ್. ಮೊದಲು ನಾವು ಐಸ್ ಕ್ರೀಮ್ ತಗೊಂಡು ಬ್ಲೆಂಡರ್ ನಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡಬೇಕು. ಶುರು ಮಾಡೋಣ. ಹಾಲು ಓಪನ್ ಮಾಡಿ, ಅದಕ್ಕೆ ಸುರಿದು ಮತ್ತು ಬ್ಲೆಂಡ್ ಮಾಡೋಣ. ಓ ಓ ಕ್ಷಮಿಸು ಅಜ್ಜಿ. ನೀನು ಮುಚ್ಚಳ ಹಾಕೋದನ್ನ ಮರೆತೆ, ಹಾಗಾಗಿ ಎಲ್ಲವೂ ಚೆಲ್ಲಿತು. ಒಂದು ಐಡಿಯಾ. ನನ್ನ ಬ್ಯಾಗ್ ನಲ್ಲಿ ಏನಿದೆ ಅಂತ ನೋಡೋಣ. ಏನು ಇಲ್ವಾ? ಆಹಾಹಾ, ಈಗೋ ನನ್ನ ವಿಶೇಷ ಕಾಕ್ಟೇಲ್ ಗ್ಯಾಜೆಟ್. ನಾನು ನನ್ನ ಫೇವ್ರೆಟ್ ಕ್ಯಾಂಡಿ ಮತ್ತು ಸ್ವಲ್ಪ ಮಾರ್ಷ್ಮೆಲೋಸ್ ಹಾಕಬೇಕು ಅಷ್ಟೇ. ಇದು ತುಂಬಾ ರುಚಿಯಾಗಿರುತ್ತೆ. ಕೇವಲ ಸೋಡಾ ಕೊರತೆ ಇದೆ. ಕಂದ, ಕ್ಷಮಿಸಿ, ಅದು ಆಕಸ್ಮಿಕವಾಗಿ ಆಯ್ತು. ಈಗ ಎಲ್ಲವೂ ರೆಡಿಯಾಗಿದೆ. ನನ್ನ ತಂಗಿ ತುಂಬಾ ಖುಷಿ ಪಡ್ತಾಳೆ. ಅಲ್ಲ ಅಜ್ಜಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಕಾಕ್ಟೇಲ್ಗಾಗಿ ರಾಸ್ಬೆರೀಸ್ ಕೀಳಬೇಕು. ಓಹ್, ಎಂತ ಸುವಾಸನೆ! ಈ ಹಣ್ಣು ನನ್ನ ಬಾಯಿಗೆ ಹೋಗೋಕೆ ಕಾಯ್ತಿದೆ. ನೋಡಿ, ನಾನೇ ಶೆಫ್. ಶಾಬಾಷ್ ನಿಕೋಲ್. ಓ ಸೂಪ್ ಅಜ್ಜಿ. ಅದನ್ನ ಮಗುವಿಗೆ ಬಿಟ್ಟು ಬಿಡು. ಸರಿ, ಈ ಬ್ಲೆಂಡರ್ ಹೇಗೆ ಕೆಲಸ ಮಾಡುತ್ತೆ? ನನಗೆ ಏನೂ ಅರ್ಥ ಆಗ್ತಿಲ್ಲ. ನನ್ನ ಹಳೆಯ ವಿಧಾನವನ್ನೇ ಬಳಸೋದು ವಾಸಿ. ಆಹಾ, ಮತ್ತು ಇದನ್ನ ಜಜ್ಜೋಣ. ಓಹ್, ಅದ್ಭುತವಾಗಿದೆ. ಈಗ ಸ್ವಲ್ಪ ತಾಜಾ ಹಾಲು ಸುರಿದು ಮತ್ತು ರಾಸ್ಬೆರಿ ಕಾಕ್ಟೇಲ್ ಮಾಡೋಕೆ ಮಿಕ್ಸ್ ಮಾಡೋಣ. ಅಬ್ಬಬ್ಬಾ, ಎಂತ ಸೌಂದರ್ಯ! ಮತ್ತು ಆ ಕಲರ್ ಮೇಲೆ ಸ್ವಲ್ಪ ಪುದೀನ. ಇದು ತುಂಬಾ ಸಿಂಪಲ್ ಆಗಿ ಕಾಣ್ತಿದೆ. ನಾನು ಏನಾದ್ರೂ ಯೋಚಿಸ್ಬೇಕು. ಉದಾಹರಣೆಗೆ, ಲೈಟ್ ಆಫ್ ಮಾಡಿದ್ದು ಯಾರು? ನಿಮಗೆ ಕತ್ತಲೆ ಅಂದ್ರೆ ಭಯನಾ? ಹಾ, ಓಹ್, ಕ್ಷಮಿಸು ಶೆಫ್. ಇದು ತುಂಬಾ ತಮಾಷೆಯಾಗಿದೆ. ಕ್ಷಮಿಸಿ. ಪರ್ಫೆಕ್ಟ್ ಕಾಕ್ಟೇಲ್ ರೆಸಿಪಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಐಸ್ ಕ್ರೀಮ್, ಹಾಲು, ಓರಿಯೋಸ್ ಮತ್ತು ಎಲ್ಲವನ್ನು ಬ್ಲೆಂಡ್ ಮಾಡೋದು. ನಾನು ಇದನ್ನ ಈ ಸುಂದರವಾದ ಚಾಕೊಲೇಟ್ ಎಗ್ ನಲ್ಲಿ ಕ್ರೀಮ್ ಮತ್ತು ಕ್ಯಾಂಡಿ ಜೊತೆ ಸರ್ವ್ ಮಾಡ್ತೀನಿ. ಹೀಗೆ ಮಾಡೋಣ. ಸ್ವಲ್ಪ ಡೆಕೋರ್ ಮಾಡೋ ಸಮಯ. ಈಗೋ ನೋಡಿ. ಅದು ಅದ್ಭುತವಾಗಿದೆ. ವಾವ್, ಈ ಕಾಕ್ಟೇಲ್ ವಿಭಿನ್ನವಾಗಿ ಕಾಣ್ತಿದೆ. ನಾನು ಎಲ್ಲೋ ಪ್ರೆಸ್ ಮಾಡಬೇಕು ಅನ್ಸುತ್ತೆ. ವಾವ್, ನೋಡೋಣ. ಓ, ಇದು ನಿಜವಾಗಿಯೂ ಸೂಪರ್ ಆಗಿದೆ. ಎಲ್ಲವೂ ನಿನಗಾಗಿಯೇ ಮುದ್ದಾದ ಹುಡುಗಿ. ನನಗೆ ಈ ಕಾಕ್ಟೇಲ್ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಮತ್ತು ಇದರಲ್ಲಿ ಪುದೀನ ಕೂಡ ಇದೆ. ಛೇ, ಬೇಡ, ಥ್ಯಾಂಕ್ಸ್. ಎಷ್ಟು ಬೇಜಾರಿನ ವಿಷಯ. ವಾವ್ ವಾವ್ ವಾವ್, ಎಂತ ಮಜಾ! ಇದು ತುಂಬಾ ಚೆನ್ನಾಗಿದೆ. ಓ, ಧನ್ಯವಾದಗಳು. ಈ ಎಗ್ ಕೂಡ ತುಂಬಾ ರುಚಿಯಾಗಿದೆ. ನಿರ್ಧಾರವಾಗಿದೆ. ಶೆಫ್ ಅವರೇ ವಿನ್ನರ್. ಓ ಹೌದು, ಥ್ಯಾಂಕ್ ಯು.